ಸ್ನೇಹಿತರೆ, ಪುಸ್ತಕದ ಮನೆಗೆ ನಿಮಗೆಲ್ಲ ಸ್ವಾಗತ. ಡಾಕ್ಟರ್ ಶಂಬಾ ಜೋಶಿಯವರ ಬುಧನ ಜಾತಕ ಪುಸ್ತಕದ ಬಗ್ಗೆ ತಿಳಿತಾ ಹೋಗೋಣ. ಈ ಲೇಖನದ ಆರಂಭದಲ್ಲೇ ಲೇಖಕನು ಸ್ವಪ್ರತೀತಿ ಅಂದರೆ ನಾವು ಅನುಭವಿಸುವುದು ಮತ್ತು ವಾಸ್ತವಿಕತೆ ಅಂದರೆ ನಿಜವಾದ ಜಗತ್ತು ನಡುವಿನ ವ್ಯತ್ಯಾಸವನ್ನು ಹೇಳುತ್ತಾನೆ. ನಾವು ನಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಯೋಚಿಸಿದರೆ ಅದೇ ಸತ್ಯ ಎಂದುಕೊಳ್ಳುತ್ತೇವೆ, ಆದರೆ ಅದು ನಿಜವಾದ ಜಗತ್ತಿನೊಂದಿಗೆ ಹೊಂದಿಕೆಯಾಗಬೇಕೆಂಬುದಿಲ್ಲ. ಉದಾಹರಣೆಗೆ, ಯಾರಿಗಾದರೂ ಒಂದು ವಿಷಯದ ಬಗ್ಗೆ ಭಯ ಇದ್ದರೆ ಅವರ ಮನಸ್ಸಿನಲ್ಲಿ ಅದು ತುಂಬಾ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತದೆ, ಆದರೆ ನಿಜ ಜೀವನದಲ್ಲಿ ಅದು ಅಷ್ಟು ದೊಡ್ಡದಾಗಿರದಿರಬಹುದು. ಲೇಖನದಲ್ಲಿ ಮನಸ್ಸಿನ ರಚನೆಗಳು ಎಂಬ ಪದವನ್ನು ಬಳಸಲಾಗಿದೆ. ಅಂದರೆ ನಾವು ನಮ್ಮ ಅನುಭವ, ಭಾವನೆ ಮತ್ತು ಕಲ್ಪನೆಗಳಿಂದ ಒಂದು ಜಗತ್ತನ್ನು ನಮ್ಮೊಳಗೆ ನಿರ್ಮಿಸುತ್ತೇವೆ, ಆದರೆ ಅದು ಹೊರಗಿನ ವಾಸ್ತವಿಕ ಜಗತ್ತಿನೊಂದಿಗೆ ಸರಿಹೊಂದುತ್ತದೆಯೇ ಎಂಬುದು ಮುಖ್ಯ. ಲೇಖಕ ಹೇಳುವುದೇನೆಂದರೆ, ನಮ್ಮ ಯೋಚನೆಗಳು ಸತ್ಯವಾಗಿರಲು ಅವು ವಾಸ್ತವಿಕ ಜಗತ್ತಿನೊಂದಿಗೆ ಹೊಂದಿಕೆಯಾಗಬೇಕು. ಇಲ್ಲಿ ಲಾ ಆಫ್ ಕಾಂಟ್ರರೀಸ್ ಅಂದರೆ ವಿರೋಧಗಳ ನಿಯಮ ಎಂಬ ತತ್ವವನ್ನು ಉಲ್ಲೇಖಿಸಲಾಗಿದೆ. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಅದರ ವಿರುದ್ಧವಾದ ಅಂಶವೂ ಇರುತ್ತದೆ. ಉದಾಹರಣೆಗೆ, ಸುಖ, ದುಃಖ, ಸತ್ಯ, ಅಸತ್ಯ, ಬೆಳಕು, ಕತ್ತಲೆ ಇತ್ಯಾದಿ. ಈ ವಿರೋಧಗಳ ನಡುವೆ ಸಮತೋಲನ ಇದ್ದಾಗ ಮಾತ್ರ ಜಗತ್ತು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ಕಾರಣಕ್ಕೆ ಲೇಖಕನು ದ ವರ್ಲ್ಡ್ ಈಸ್ ವೆಲ್ ಆರ್ಡರ್ಡ್ ಇಂಟಿಗ್ರೇಟೆಡ್ ಎಂಟಿಟಿ ಎಂದು ಹೇಳುತ್ತಾನೆ. ಅಂದರೆ ಜಗತ್ತು ಒಟ್ಟುಗೂಡಿದ ಸಮತೋಲನ ಹೊಂದಿದ ವ್ಯವಸ್ಥೆ. ಮುಂದೆ ಲೇಖಕನು ಜಾತವೇದ ಮತ್ತು ನಚಿಕೇತ ಎಂಬ ಉದಾಹರಣೆಗಳನ್ನು ಕೊಡುತ್ತಾನೆ. ಇವು ಉಪನಿಷತ್ ಕಥೆಗಳಲ್ಲಿ ಬರುವ ಪಾತ್ರಗಳು. ನಚಿಕೇತನು ಯಮಧರ್ಮರಾಜನ ಬಳಿ ಹೋಗಿ ಸತ್ಯದ ಅರಿವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಇದರಿಂದ ಲೇಖಕ ಹೇಳಲು ಬಯಸುವುದೇನೆಂದರೆ, ಸತ್ಯವನ್ನು ತಿಳಿದುಕೊಳ್ಳಲು ನಾವು ಪ್ರಶ್ನೆಗಳನ್ನು ಕೇಳಬೇಕು, ಅನುಮಾನಗಳನ್ನು ನಿವಾರಿಸಬೇಕು. ಲೇಖನದಲ್ಲಿ ಇಂಟಿಗ್ರೇಷನ್ ಅಂದರೆ ಸಂಯೋಜನೆ ಎಂಬ ಪದ ಬಹಳ ಮುಖ್ಯವಾಗಿದೆ. ಅಂದರೆ ನಮ್ಮ ಯೋಚನೆಗಳು, ಅನುಭವಗಳು ಮತ್ತು ವಾಸ್ತವಿಕತೆ ಇವುಗಳನ್ನೆಲ್ಲ ಒಂದಾಗಿ ಹೊಂದಿಸಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಕಲ್ಪನೆ ಇದ್ದಲೂ ಅದು ನಿಜ ಜೀವನದಲ್ಲಿ ಹೇಗಿದೆ ಎಂಬುದನ್ನು ಪರಿಶೀಲಿಸಬೇಕು. ಇದೇ ಸತ್ಯದ ಅರಿಕೆ. ಮುಂದೆ ಜಸ್ಟಿಫಯಬಲ್ ಡಿಸೆಪ್ಷನ್ ಅಂದರೆ ನ್ಯಾಯಸಮ್ಮತ ವಂಚನೆ ಎಂಬ ವಿಚಾರ ಬರುತ್ತದೆ. ಕೆಲವೊಮ್ಮೆ ನಾವು ನಮ್ಮನ್ನೇ ಮೋಸಗೊಳಿಸುತ್ತೇವೆ, ಆದರೆ ಅದನ್ನು ನಾವು ಸರಿಯೇ ಎಂದು ಸಮರ್ಥಿಸುತ್ತೇವೆ. ಉದಾಹರಣೆಗೆ, ನಾವು ತಪ್ಪು ಮಾಡಿದ್ದರೂ ಅದನ್ನು ಸರಿಯೇ ಎಂದು ತೋರಿಸಲು ಯತ್ನಿಸುತ್ತೇವೆ. ಲೇಖಕನು ಇದನ್ನು ತಪ್ಪು ಎಂದು ಹೇಳುತ್ತಾನೆ, ಏಕೆಂದರೆ ಇದು ಸತ್ಯದ ಅರಿಕೆಗೆ ಅಡ್ಡಿಯಾಗುತ್ತದೆ. ಇನ್ನೊಂದು ಮುಖ್ಯ ವಿಚಾರ ಭಾವನಾತ್ಮಕ ಜೀವನ. ಲೇಖಕ ಹೇಳುತ್ತಾನೆ, ನಮ್ಮ ಭಾವನೆಗಳು ಕೋಪ, ಸಂತೋಷ, ದುಃಖ ನಮ್ಮ ಯೋಚನೆಗಳನ್ನು ಪ್ರಭಾವಿಸುತ್ತವೆ. ಕೆಲವೊಮ್ಮೆ ನಾವು ಭಾವನೆಗಳ ಆಧಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಆದರೆ ಅದು ತಾರ್ಕಿಕವಾಗಿರದೇ ಇರಬಹುದು. ಆದ್ದರಿಂದ ಭಾವನೆ ಮತ್ತು ತಾರ್ಕಿಕತೆಯ ನಡುವೆ ಸಮತೋಲನ ಇರಬೇಕು. ಕೊನೆಯ ಭಾಗದಲ್ಲಿ ಹೃದಯ ಮತ್ತು ಮನಸ್ಸಿನ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ. ಹೃದಯವು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ, ಮನಸ್ಸು ತರ್ಕವನ್ನು ಪ್ರತಿನಿಧಿಸುತ್ತದೆ. ಇವೆರಡೂ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ನಿಜವಾದ ಅರಿವು ಬರುತ್ತದೆ. ಕೇವಲ ಭಾವನೆಗಳ ಮೇಲೆ ಅಥವಾ ಕೇವಲ ತರ್ಕದ ಮೇಲೆ ನಂಬಿಕೆ ಇಟ್ಟರೆ ತಪ್ಪು ನಿರ್ಧಾರಗಳಾಗಬಹುದು. ಸಾರಾಂಶವಾಗಿ, ಈ ಲೇಖನವು ಹೇಳುವುದೇನೆಂದರೆ, ನಮ್ಮ ಮನಸ್ಸಿನ ಕಲ್ಪನೆಗಳನ್ನೇ ಸತ್ಯವೆಂದು ನಂಬಬಾರದು. ಸತ್ಯವನ್ನು ತಿಳಿಯಲು ವಾಸ್ತವಿಕತೆಯನ್ನು ಪರಿಶೀಲಿಸಬೇಕು. ವಿರೋಧಗಳ ನಡುವಿನ ಸಮತೋಲನವನ್ನು ಅರಿಯಬೇಕು. ಭಾವನೆ ಮತ್ತು ತರ್ಕವನ್ನು ಒಟ್ಟುಗೂಡಿಸಬೇಕು. ಸ್ವಯಂ ಮೋಸದಿಂದ ದೂರ ಇರಬೇಕು.